1 ಕಪ್ ಕಡಲೆ ಬೀಜ ಇದ್ರೆ ಸಾಕು ಈ ಹೆಲ್ದಿ ಸ್ನ್ಯಾಕ್ನ ಮಾಡೋದಕ್ಕೆ. ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಸಕ್ಕರೆ ಬೆಲ್ಲನ ಉಪಯೋಗಿಸದೆ ಮಾಡೋ ಅಂತ ಈ ಹೆಲ್ದಿ ಚಿಕ್ಕಿ ಮಾಡೋದಕ್ಕೆ ಮೊದಲಿಗೆ 1 ಕಪ್ ಅಷ್ಟು ಕಡಲೆ ಬೀಜನ ಒಂದು ಫ್ರೈ ಪ್ಯಾನಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿದಿಟ್ಕೋಬೇಕು. ಕಡಲೆ ಬೀಜ ಫ್ರೈ ಮಾಡೋವಾಗ ಈ ರೀತಿ ಕಹಿ ಇರೋಂಥ ಕಡಲೆ ಬೀಜ ಏನಾದರೂ ಇದ್ರೆ ಅದನ್ನ ತೆಗೆದ್ಬಿಡಿ. ಈ ಚಿಕ್ಕಿ ಮಾಡೋದಕ್ಕೆ ಕಡಲೆ ಬೀಜ ಫ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟು ಕಡಲೆ ಬೀಜನ ಫ್ರೈ ಮಾಡಿಬಿಟ್ರೆ ಕಡಲೆ ಬೀಜ ಒಳಗಡೆವರೆಗೂ ಫ್ರೈ ಆಗಿರಲ್ಲ, ಅವಾಗ ರುಚಿ ಸಹ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡ್ತಾ ಇರ್ಬೋದು ನೀವು, ಮೇಲೆ ಕಲರ್ ಅಷ್ಟು ಚೇಂಜ್ ಆಗಿಲ್ಲ, ಆದರೆ ಒಳಗಡೆವರೆಗೂ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಕಡಲೆ ಬೀಜದ ಮೇಲೆ ಇರೋಂಥ ಸಿಪ್ಪೆನೆಲ್ಲ ಬಿಡಿಸಿ ಈ ರೀತಿ ಅರ್ಧ ಅರ್ಧ ಮಾಡಿಟ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ನೀರು ಬಿಸಿ ಆದಮೇಲೆ ಒಂದು ಬೌಲ್ನ ಇಟ್ಟು ಅದಕ್ಕೆ ನಾವು ಕಡಲೆ ಬೀಜ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಇದು ಸ್ವೀಟ್ ಮೈಲ್ಡ್ ಆಗಿರುತ್ತೆ, ಇಲ್ಲ ಅಂದರೆ ನೀವು ಬೇಕಾದರೆ ಮಿಲ್ಕ್ ಚಾಕ್ಲೇಟ್ ಬೇಕಾದರೂ ಉಪಯೋಗಿಸ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಈ ರೀತಿ ನೀಟಾಗಿ ಕರಗೋಗುತ್ತೆ. ಒಳ್ಳೆ ಕ್ವಾಲಿಟಿ ಇರೋಂಥ ಡಾರ್ಕ್ ಚಾಕ್ಲೇಟ್ನ ತೊಗೊಂಡ್ರೆ ಇದು ಬೇಗ ಗಟ್ಟಿ ಆಗಲ್ಲ. ನೋಡಿ, ಈ ರೀತಿ ಕರಗಿರೋ ಅಂಥ ಡಾರ್ಕ್ ಚಾಕ್ಲೇಟ್ಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜನೆಲ್ಲ ಹಾಕಿಬಿಟ್ಟು ಇದನ್ನು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ನೋಡಿ, ಕಡಲೆ ಬೀಜ ಮತ್ತು ಚಾಕ್ಲೇಟ್ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ. ಈಗ ಒಂದು ಪ್ಲೇಟ್ ಮೇಲೆ ಒಂದು ಬೇಕಿಂಗ್ ಶೀಟ್ ಇಟ್ಕೋಬೇಕು. ಪ್ಲೇಟ್ ಮೇಲೆ ಹಾಕಿದ್ರೆ ಇದು ಪ್ಲೇಟಿಗೆ ಅಂಟ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ರೀತಿ ಬೇಕಿಂಗ್ ಶೀಟ್ನ ತಗೊಳ್ಳಿ. ಈಗ ನಾವು ಮಿಕ್ಸ್ ಮಾಡಿಟ್ಟಿರೋ ಅಂಥ ಈ ಕಡಲೆ ಬೀಜದ ಮಿಕ್ಸ್ಚರ್ನ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಹರಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ಏನಾದರೂ ಕುಕ್ಕಿ ಕಟರ್ ಇದೆ ಅಂದರೆ ಅದರಲ್ಲೂ ಸಹ ಸ್ಪ್ರೆಡ್ ಮಾಡ್ಕೋಬೋದು. ನೀವು ತೊಗೊಂಡಿರೋ ಚಾಕ್ಲೇಟ್ ಏನಾದರೂ ತುಂಬ ಗಟ್ಟಿ ಆಗೋಗ್ತಾ ಇದೆ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮತ್ತೆ ಅದು ನಾರ್ಮಲ್ ಈ ರೀತಿ ಟೆಕ್ಸ್ಚರ್ಗೆ ಬರುತ್ತೆ. ನನಗಾದರೆ ನಾನು ಸ್ಪ್ರೆಡ್ ಮಾಡೋವರೆಗೂ ಚಾಕ್ಲೇಟ್ ಗಟ್ಟಿ ಆಗಿಲ್ಲ. ಈಗ ಮೇಲೆ ಗಾರ್ನಿಷಿಂಗೋಸ್ಕರ ಕಡಲೆ ಬೀಜನ ಇಟ್ಕೊತಾ ಇದ್ದೀನಿ. ಈಗ ಈ ಪ್ಲೇಟ್ನ ಫ್ರಿಜ್ಜಲ್ಲಿಟ್ಟು ಒಂದು 15 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಒಂದು 15 ನಿಮಿಷ ಬಿಟ್ಟಾದಮೇಲೆ ಚಿಕ್ಕಿ ಎಲ್ಲ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಬೇಕಿಂಗ್ ಶೀಟ್ ಮೇಲೆ ಹಾಕಿರೋದ್ರಿಂದ ಇದನ್ನು ಡಿಮೋಲ್ಡ್ ಮಾಡೋದು ಸಹ ತುಂಬ ಕಷ್ಟ ಏನೂ ಇಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ. ಮಕ್ಳಿಗಂತೂ ಈ ರೀತಿ ಸ್ನ್ಯಾಕ್ಸು ತುಂಬ ಇಷ್ಟ ಆಗುತ್ತೆ. ಹೆಲ್ದಿಯಾಗೂ ಇದೆ, ಹಾಗೆ ಈಸಿಯಾಗೂ ಮತ್ತು ಸ್ವಲ್ಪ ಕಡಿಮೆ ಖರ್ಚಲ್ಲೂ ಸಹ ಮಾಡ್ಕೋಬೋದಲ್ಲ. ಬೆಲ್ಲ ಹಾಕಿ ಚಿಕ್ಕಿ ಮಾಡೋದಾದರೆ ಪಾಕನ ಪರ್ಫೆಕ್ಟಾಗಿ ತೆಗಿಬೇಕು. ಹಾಗೆಯೇ 1 ಕಪ್ ಕಡಲೆ ಬೀಜಕ್ಕೆ 1 ಕಪ್ ಬೆಲ್ಲ ಹಾಕಬೇಕಾಗತ್ತೆ. ಇಲ್ಲಿ ನಾನು 1 ಕಪ್ ಕಡಲೆ ಬೀಜಕ್ಕೆ ಅರ್ಧ ಕಪ್ ಅಷ್ಟು ಮಾತ್ರ ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಸೊ ಸ್ವೀಟ್ ಸಹ ಮೈಲ್ಡಾಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮಕ್ಳಿಗೆ ಖಂಡಿತ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಆಯಿತಾ. ಥ್ಯಾಂಕ್ ಯು.